ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಅಮ್ಮ ದೇವಿ ದುರ್ಗಮ್ಮ ಎಲ್ಲವೂ ನೀನಮ್ಮ ಸಾಯಕ್ಕೆ ಹೊರಟಿದ್ಯಾ? ತಗೋ ಇದನ್ನ. ಆದಿಶಕ್ತಿ ಶ್ರೀನವ ಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ. ಇನ್ಮೇಲೆ ಪ್ರತಿದಿನ ವರ್ತನೆ ಹಾಲು ನಿಮ್ಮ ಮನೆಗೆ ಬರುತ್ತೆ. ಜೀವವು ನೀನಮ್ಮ, ಜೀವದ ಚೇತನ ನೀನಮ್ಮ. ಜ್ಞಾನದಾಹಿಗಳ ಚಿಜ್ಯೋತಿಯ ಬೆಳಕು ನೀನಮ್ಮ. ಪ್ರೀತಿ ನೀನಮ್ಮ, ಮಮತೆಯ ತಾಯಿ ನೀನಮ್ಮ. ಈ ಮಗುನ ಯಾರಿಗಾದ್ರೂ ದತ್ತು ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಜಾಜಿ ನನ್ ಗೆಳತಿ, ಅವಳ ಮಗುನ ನನಗೆ ಕೊಡಿ. ದುಡ್ಡು ಬಿಸಾಕಿದ್ರೆ ಇಂಥ 1000 ಪ್ರಮಾಣ ಪತ್ರಗಳು ಸಿಗುತ್ತೆ. ಈ ದೇವ್ ಮಾಡಿರುವಂತ ಸಂಚು ಪಿತೂರಿ, ನನ್ನಿಂದ ಮಗು ಕಸ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂತ ಉಪಾಯ ಇವನು. ಶಾಸ್ತ್ರಿಗಳನ್ನ ಬಿಟ್ಟು ಈ ಮಗುನ ದತ್ತು ತಗೊಳ್ಳೋದಕ್ಕೆ ಬೇರೆ ಯಾರಾದ್ರೂ ಇದ್ದೀರೇನಪ್ಪ? ಅಮ್ಮ ದೇವಿ ದುರ್ಗಮ್ಮ. ಇವತ್ತು ಇಲ್ಲಿಗೆ ಬಂದ ಕಾರಣ ಮಗುನ ದತ್ತು ಕೊಡ್ತಿದ್ದಾರೆ ಅಂತ ಸುದ್ದಿ ಬಂತು. ಮಗುನ ದೇವು ಮತ್ತು ಸಮುದ್ಯತ ದತ್ತು ತಗೊಳಕ್ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಅದನ್ನ ತಡೆಯೋದಕ್ಕೋಸ್ಕರ ಅಂತಾನೆ ನಾನಿಲ್ಲಿಗೆ ಬಂದಿರೋದು. ಯಾಕೆ ಈ ಮಗುನ ಅವ್ರಿಗೆ ಕೊಡೋದ ಸಮಸ್ಯೆ ಏನಿದೆ? ಮಕ್ಕಳಿರೋ ಮುತ್ತೈದೆ ಅವರು. ಈ ಮಗು ಅವ್ರಿಗೆ ಸಲ್ಲೋದು ಸರಿಯಲ್ವಾ? ಸರಿಯಲ್ಲ. ಯಾಕೆ ಸರಿಯಲ್ಲ? ಯಾಕಂದ್ರೆ ಮಕ್ಕಳಾಗಬೇಕು ಅಂದ್ರೆ ಪತಿ ಪತ್ನಿ ಜೊತೆಯಾಗಿರ್ಬೇಕು, ಸಂಸಾರ ನಡೆಸಬೇಕು. ಅದ್ಯಾವುದೂ ಮಾಡದೆ ಬೇರೆಯವ್ರ ಮಗುನ ದತ್ತು ತಗೊಳ್ಳೋದು ಎಷ್ಟು ಸರಿ? ಮತ್ತೆ ಈ ಪ್ರಮಾಣ ಪತ್ರ? ನಕಲಿ. ಈ ಪತ್ರನ ಸಮುದ್ಯತ ಅವ್ರ ಮಾವ ನಕಲಿ ವೈದ್ಯ ಬ್ರಹ್ಮ ನಂಜುಂಡಸ್ವಾಮಿ ಅವರಿಂದ ಬರೆಸ್ಕೊಂಡು ಬಂದಿದ್ದಾರೆ. ದುಷ್ಟ ಶಿಕ್ಷಕಂ ಶಿಷ್ಟ ರಕ್ಷಕಂ ಸುರಸು ಪೂಜಿತಂ ಅಸುರ ಮರ್ದನಂ ರಾಕ್ಷಸ ಸಂಹಾರಂ. ಏನಮ್ಮ ಇವ್ರು ಹೇಳ್ತಾ ಇರೋದು ನಿಜಾನಾ? ದೇವು, ನೀನಾದ್ರೂ ನಿಜ ಹೇಳು, ಈ ಪ್ರಮಾಣ ಪತ್ರ ನಕಲಿನಾ? ರೇ ಮುಖಂಡ್ರೆ, ಕಳ್ಳರು ಯಾವಾಗ್ಲಾದ್ರು ಕಳ್ಳರು ಅಂತ ಒಪ್ಕೊಳ್ತಾರ? ಇದು ನಕಲಿ ಪ್ರಮಾಣ ಪತ್ರನೇ. ಮಗುನ ಪಡ್ಕೊಳ್ಳೋ ಸಲುವಾಗಿ
ನಕಲಿ ಪತ್ರ ಸೃಷ್ಟಿಸಿ ತಂದಿದ್ದಾರೆ. ಮುಂದೆ ಇವರಿಬ್ಬರು ಒಟ್ಟಿಗೆ ಸಂಸಾರ ಮಾಡಿದ್ರೆ ಮಕ್ಕಳಾಗುವ ಸಂಭವ ಕೂಡ ಇದೆ. ಹಾಗಾಗಿ ಮಗುನ ಇವ್ರಿಗೆ ಕೊಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ, ಇದೆಲ್ಲ ಈ ಶಾಸ್ತ್ರೀಯತೆ ಕುತಂತ್ರ. ಮಗುನ ನಮ್ ಕೊಡೋದನ್ನ ತಪ್ಸೋದಕ್ಕೆ ಯಾವುದೋ ಒಂದು ಹೆಂಗಸನ್ನ ಕರ್ಕೊಂಡು ಬಂದಿದ್ದಾನೆ. ನಮ್ಮ ಮೇಲೆ ಅಪವಾದ ಹೊರಿಸ್ತಿದ್ದಾನೆ. ನಾನಿದನ್ನ ಒಪ್ಪೋದಿಲ್ಲ. ಶಾಂತರಾಗಿ ನೀವೇ ಹೇಳಿಯಮ್ಮ, ಈ ಇಬ್ರು ಆಕಾಂಕ್ಷಿಗಳಲ್ಲಿ ಮಗುನ ಯಾರಿಗೆ ಕೊಡೋದು? ಒಬ್ಬರಿಗೆ ಈಗಾಗಲೇ ಮಗು ಇದೆ, ಇನ್ನೊಬ್ಬರಿಗೆ ಮಗು ಆಗೋ ಸಂಭವ ಇದೆ. ಹಾಗಾದ್ರೆ ಈ ಪರಿಸ್ಥಿತಿನ ಹೇಗೆ ನಿಭಾಯಿಸೋದು? ಮಗುನ ಯಾರಿಗೆ ಕೊಡೋದು? ನಮ್ಗೆ नित्यानन्दकरी वराभयकरी सौन्दर्य रत्नाकरी निर्धूताखिलघोरपावनकरी प्रत्यक्ष माहेश्वरी प्रालेयाचल वंशपावनकरी काशीपुराधीश्वरी भिक्षां देहि कृपावलम्बनकरी मातान्नपूर्णेश्वरी नानारत्नविचित्रभूषणकरी हेमाम्बराडम्बरी मुक्ताहारविलम्बमानविलसत्वक्षोजकुम्भान्तरी काश्मीरागरुवासिता रुचिकरी काशीपुराधीश्वरी भिक्षां कृपावलम्बनकरी मातान्नपूर्णेश्वरी. ಇವಳು ಬ್ರಹ್ಮಚಾರಿಣಿ. ನಾವಿಬ್ಬರು ಅಕ್ಕ ತಂಗಿಯರು. ಇಲ್ಲಿ
ನಡೆದ ಎಲ್ಲ ವಿದ್ಯಮಾನಗಳನ್ನು ಗಮನಿಸ್ದೆ. ಒಬ್ಳು ಮಗು ಇದ್ರೂ ಶಿಶುವಾಕಾಂಕ್ಷಿ, ಇನ್ನೊಬ್ಳು ಮಗು ಆಗೋ ಸಂಭವ ಇದ್ರೂ ಶಿಶುವಾಕಾಂಕ್ಷಿ. ನಾವಿಬ್ರೂ ಹಾಗಲ್ಲ. ನಮಗೆ ಮಕ್ಕಳಿಲ್ಲ. ಈ ಮಗುವನ್ನ ನಮಗೆ ವಹಿಸಿದ್ರೆ ನಾವಿಬ್ರು ಸಾಕೋತೀವಿ. ಚಕ್ರಾಪುರಿ ಮಗುನ ಸ್ವರ್ಣಪುರಿ ಕಳಿಸೋದ ಸಾಧ್ಯನೇ ಇಲ್ಲ. ಹೆಣ್ಣು ಮಗು ಅಮ್ಮ ಇದು. ಮನೆಗೆ ಬಂದು ಸೌಭಾಗ್ಯ ಲಕ್ಷ್ಮಿನ ನಿಮ್ಮೂರಿಗೆ ಕಳಿಸೋದಕ್ಕೆ ನಮ್ಗೇನು ಹುಚ್ಚ ಹಿಡಿದಿದೆ? ನಿಜ, ವಿರೂಪಾಕ್ಷ ಹೇಳ್ತಿರೋದು ಸರಿ. ಈ ಇಬ್ಬರಿಗೂ ಮಗು ಕೊಡಬಾರ್ದು. ಒಂದು ವಿರೂಪಾಕ್ಷನ್ ಮನೆ ಸೇರ್ಬೇಕು, ಇಲ್ಲ ಈ ಮಗು ನಂಗೆ ಸೇರ್ಬೇಕು. ಗೊತ್ತು ಗುರಿ ಇಲ್ದಿರೋ ಈ ಮೂರನೇವ್ರಿಗೆ ಯಾವುದೇ ಕಾರಣಕ್ಕೂ ಈ ಮಗು ಕೊಡಬಾರ್ದು. ಸಮಾಧಾನ. ನೀವು ಹೇಗೆ ತಾಳೆ ಹಾಕಿ ನೋಡಿದ್ರು ಈ ಮಗುನ ಪಡೆಯೋದಕ್ಕೆ ನಾವೇ ಸೂಕ್ತರು. ಮಕ್ಕಳಿಲ್ಲ ಅನ್ನೋದು ಒಂದು ಬಿಟ್ರೆ ನಾವು ಎಲ್ಲ ರೀತಿಲೂ ಸಬಲರು. ಮೇಲಾಗಿ ಸಾಕ್ಕೊಳ್ಳೋದಕ್ಕೆ ನಾವಿಬ್ರು ತಾಯಂದ್ರು ಇದ್ದೀವಿ. ನೀವು ಕೊಡೋ ಒಂದು ಮಗು ನಮ್ಮಿಬ್ಬರ ಮಡಿಲನ್ನು ತುಂಬುತ್ತೆ. ಯೋಚನೆ ಮಾಡಿ ಈ ಮಗುನ ನಮಗೆ ಕೊಡೋ ನಿರ್ಧಾರ ಮಾಡಬೇಕು. ಏನಪ್ಪ ಶೇಖರಿ, ನೀನೇ ಸುಮ್ಮನೆ ಇದ್ಬಿಟ್ರೆ ಹೇಗೆ? ಏನಾದರೂ ಮಾತಾಡು. ನಾವೇ ಈಗ ಗುದ್ದಾಡ್ಬಿಟ್ರೆ ಹೇಗೆ? ನಿಮ್ಮ ಅಭಿಪ್ರಾಯನೂ ತಿಳಿಬೇಕಲ್ವಾ? ನಾನೇನು ಹೇಳೋದು ಸ್ವಾಮಿ, ಯಜಮಾನ್ರಿಗೆ ಕೊಡಲ್ಲ ಅಂತ ಹೇಳೋ ಅಷ್ಟು ಧೈರ್ಯ ನನಗಿಲ್ಲ. ಆದರೆ ಅವ್ರ ಮನೇಲಿ ಈಗಾಗಲೇ ಒಂದು ತೊಟ್ಲು ತೂಗ್ತಾ ಇದೆ. ಇನ್ನೀ ದೇವು ಅವ್ನು ನಮ್ಮ ಸಂಬಂಧಿನೇ ಆದರೂ ಕೊನೆಗಾಲದಲ್ಲಿ ಅವ್ರ ತಂದೆ ತಾಯಿನೇ ಅವ್ನು ನೋಡ್ಕೊಳ್ಳಿಲ್ಲ. ಇನ್ನೀ ಮಗುನ. ಹಾಗಾಗಿ ನಮ್ಮ ಮನಸ್ಸಿಗೆ ಈ ಜೋಡಿ ಮುತ್ತೈದರ ಮಡಿಲಿಗೆ ನಮ್ಮ ಮಗುನ ಹಾಕ್ಬೇಕು ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ. ಸರಿ ಸರಿ, ರಾಜಲಕ್ಷ್ಮಿ ಅವರು ಶೇಖರಿಯ ಮಾತನ್ನ ಗಣನೆಗೆ ತಗೊಂಡು 3 ಜನರ ವಾದವನ್ನು ಆಲಿಸಿ ಈ ಪಂಚಾಯಿತಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ತಂದೆ ತಾಯಿ ಇಲ್ಲದ ಈ ಅನಾಥ ಮಗುವನ್ನ ಸ್ವರ್ಣಪ್ರಿಯ ಈ ಮುತ್ತೈದರಿಗೆ ಕೊಡಬೇಕು ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ಸಾಧ್ಯನೇ ಇಲ್ಲ. ಬಗಾರಿ, ಇಷ್ಟು ದಿವಸ ಎಲ್ಲ ಹೋಗಿದ್ದೆ? ಬಂಗಾರಿ, ಎಲ್ಲಿಗೋ ಹೋಗಿದ್ದೆ? ನೀನಿಲ್ಲ ಅನ್ಕೊಂಡ್ಬಿಟ್ವಲ್ಲ ನಾವು. ನಮ್ಮ ನೆನಪೇ ಆಗ್ಲಿಲ್ವಾ? ಬಂದೆ ಕಂದ, ನಿಮ್ಮಪ್ಪ ಬಂದೆ. ಇನ್ನು ಮುಂದೆ ಹೀಗೆ ಊರ್ ಜನರ ಮುಂದೆ ಹರಾಜ್ಗಿಡಕ್ ನಾನ್ ಬಿಡಲ್ಲ ಕಂದ. ಎಲ್ರಿಗೂ ಸೇರ್ತಿದ್ದೀನಿ. ಇದು ನನ್ನ ಮಗು. ಇದನ್ನ ಮಾರೋ ಅಧಿಕಾರ ಆಗ್ಲಿ ತಗೊಳ್ಳೋ ಅಧಿಕಾರ ಆಗ್ಲಿ ನಿಮ್ಗೆ ಯಾರಿಗೂ ಇಲ್ಲ. ಇದು ನನ್ನ ಅಜ್ಜಾಜಿಯ ಪ್ರೀತಿಯ ಸಂಕೇತ. ಇದನ್ನ ಯಾರಿಗೆ ಕೊಡೋಕು ನಾನ್ ಬಿಡಲ್ಲ. ಮಗು ಅನಾಥ ಅಲ್ಲ. ನನ್ನ ಮಗಳನ್ನ ರಾಣಿ ಹಾಗೆ ಬೆಳೆಸ್ತೀನಿ ನಾನು.
ಬಗ್ಗೇರಿ! ಬಂಗಾರಿ, ಹೇ ಬಂಗಾರಿ, ಕೊಡೋ, ಎಲ್ಲಿಗೆ ಹೋಗ್ತೀಯೋ? ಬಂಗಾರಿ, ಬಂಗಾರಿ! माता च पार्वती देवी, पिता देवो महेश्वरः, बान्धवा शिवभक्ताश्च, स्वदेशो भुवनत्रयम्। या देवी सर्वभूतेषु लक्ष्मीरूपेण संस्थिता, नमस्तस्यै 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 नमो नमः। ಬಂಗಾರಿ ಬಾಯಲ್ಲಿ ನಿನ್ನ ಸ್ತೋತ್ರ. ಎಷ್ಟು ಸರಿಯಾಗಿ ನಾಲ್ಗೆ ಹೊಳಿಸಿದ್ರು ನಿನ್ನ ಹೆಸರೇ ಸರಿಯಾಗಿ ಬರ್ತಿರ್ಲಿಲ್ಲ. ಈಗ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರು, ನನ್ನ ಬಾಯಲ್ಲಿ ನಿನ್ನ ಹೆಸರು. ಇಂಥ ಭಾಗ್ಯ ದೇವತೆನ ಮನೆಯವರೆಲ್ಲ ಸೇರಿ ಯಾರ್ದೋ ಪಾಲ್ ಮಾಡ್ಕೊಟ್ಬಿಟ್ಟಿದ್ರು ಅಮ್ಮ. ನಿನ್ ಸನ್ನಿಧಿಲ್ಲೇ, ನಿನ್ ಸುಪರ್ದಿಲ್ಲೇ ಇಂಥದೊಂದು ಅನ್ಯಾಯ ಆಗ್ಬಿಡ್ತಿತ್ತಲ್ಲ ತಾಯಿ. ಇಷ್ಟು ದಿನ ನೀನ್ ಸೇವೆ ಮಾಡಿದ್ದಕ್ಕೆ ನೀನ್ ಕೊಡ್ತಿರೋ ಬಹುಮಾನ ಇದೇನಾ? ನಾನು ಇವಳನ್ನ ಹೇಗ್ ಸಾಕ್ಲಿ? ನನ್ನ ಮಗುನ ಹರಾಜಿಗಿಟ್ಟವ್ರ ಮನೆಗೆ ಮತ್ತೆ ಹೋಗಕ್ ನನಗೆ ಮನ್ಸಿಲ್ಲ. ಈಗಾಗಲೇ ಚಾಚಿನ ಕಳ್ಕೊಂಡಿದ್ದೀನಿ. ನಾನು ಎಲ್ಲಿಗೆ ಹೋಗ್ಲಿ? ಹೇಗ್ ಸಾಕ್ಲಿ? ಯಾರ ದಿಕ್ಕು? ಎಲ್ಲ ಇವಳಿಂದ, ನನ್ನ ಮಗಳಿಂದ. ನನ್ನ ಮಗಳನ್ನ ಯಾವಾಗ ಸ್ಪರ್ಶಿಸಿದ್ನೋ ಅವಾಗ್ಲಿಂದ ನನಗೇನೋ ಶಕ್ತಿ ಬರ್ತಾ ಇದೆ.
ದಡ್ಡ ಬಂಗಾರಿ ಮೈಲಿ ಮಿಂಚು ಸಂಚಯ ಆಗ್ತಾ ಇದೆ. ಇವಳಿಗೋಸ್ಕರ ಇಡೀ ಜಗತ್ತಿಗೆ ಸೆಡ್ ಹೊಡೆದು ನಿಲ್ಬಲ್ಲೆ ಅನ್ನಿಸ್ತಾ ಇದೆ. ನನ್ನ ಪಾಲಿನ ಭಾಗ್ಯ ದೇವತೆ ಇವಳು, ಭಾಗ್ಯ ದೇವತೆ. ನಂಗೆ ಗೊತ್ತಿದೆ ತಾಯಿ, ನೀ ನಂಗೆ ಅನ್ಯಾಯ ಆಗೋಕೆ ಬಿಟ್ಟಿಲ್ಲ. ನೀನು ಕೊಟ್ಟು ಬಹುಮಾನ ಇದು. ಇವಳನ್ನ ನಾನು ನನ್ನ ಕೊನೆ ಉಸಿರಿರೋವರೆಗೂ ಜೋಪಾನ ಮಾಡ್ತೀನಿ ತಾಯಿ, ಜೋಪಾನ ಮಾಡ್ತೀನಿ.